ಓಂ ಶಾಂತಿ. ಈ ದಿನ ನಾವು ಬಾಬ್ದಾದಾರವರ ಮೂಲಕ ತ್ರಿಮೂರ್ತಿ ಸ್ವರೂಪವನ್ನ ಹೇಗೆ ಧಾರಣೆ ಮಾಡಿಕೊಳ್ಳೋದು, ಪ್ರತಿಯೊಂದು ಬಾಬಾರವರ ಮಗು ಸಹ ಈ ತ್ರಿಮೂರ್ತಿ ಸ್ವರೂಪವನ್ನ ಧಾರಣೆ ಮಾಡ್ಕೋಬೇಕು, ಪ್ರತಿಯೊಬ್ಬರಿಗೂ ಸಹ ಇದು ಅನುಭವ ಆಗಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಂದ್ರೆ ನೋಡಿ, ಈಗ ತ್ರಿಮೂರ್ತಿಗಳಂದ್ರೆ ಯಾರು? ಬ್ರಹ್ಮ, ವಿಷ್ಣು, ಶಂಕರ. ತ್ರಿಮೂರ್ತಿ ಶಿವ ಅಂತೇಳಿ ಬಾಬಾರವರನ್ನ ಕರೀತಾರೆ ಅಲ್ವಾ? ಬಾಬಾ ಈ ತ್ರಿಮೂರ್ತಿಗಳ ಮೂಲಕ ಸ್ಥಾಪನೆ, ಪಾಲನೆ, ವಿನಾಶದ ಒಂದು ಕಾರ್ಯವನ್ನ ಮಾಡಿಸ್ತಾರೆ. ಆದ್ದರಿಂದನೇ ತ್ರಿಮೂರ್ತಿ ಶಿವ. ಯಾಕೆಂದ್ರೆ ತ್ರಿಮೂರ್ತಿಗಳ ರಚನೆಯನ್ನ ಮಾಡಿರುವಂತಹ ಶಿವ ತಂದೆ ತ್ರಿಮೂರ್ತಿ ಶಿವ ಆಗಿದ್ದಾರೆ. ನಾವು ಸಹ ಅವರ ಸಮಾನವಾಗಿ, ಅಂದ್ರೆ ಬ್ರಹ್ಮ, ವಿಷ್ಣು, ಶಂಕರ ಸಮಾನವಾಗಿ ಇಲ್ಲಿ ನಾವು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ನಾವು ತ್ರಿಮೂರ್ತಿ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ಳೋದು? ಈಗ ಬ್ರಹ್ಮ ಅಂದ್ರೆ ಬ್ರಹ್ಮಬಾಬಾ ಗೊತ್ತು ನಮ್ಗೆ, ಆದ್ರೆ ಬ್ರಾಹ್ಮಣ ಅಂದ್ರೆ ಬ್ರಹ್ಮಬಾಬಾ ಒಬ್ಬರೇ ಅಲ್ಲ. ಬ್ರಾಹ್ಮಣರಿಗೆ ಜನ್ಮ ಕೊಟ್ಟಿದ್ದಾರೆ ನಿಜ, ಆದ್ರೆ ನಾವೆಲ್ಲರೂ ಸಹ ಬ್ರಾಹ್ಮಣರು. ನಾವು ಮಾಸ್ಟರ್ ಬ್ರಹ್ಮ ಆಗಿದ್ದೀವಿ. ನಾವೆಲ್ಲ ಬಾಬಾರವರ ಮಕ್ಕಳೇನಾಗಿದ್ದೀವಿ? ಮಾಸ್ಟರ್ ಬ್ರಹ್ಮರಾಗಿದ್ದೀವಿ. ಯಾವ ಸಮಯದಲ್ಲಿ? ಈ ಒಂದು ಸಂಗಮ ಯುಗದ ಸಮಯದಲ್ಲಿ ಮಾತ್ರನೇ ಬ್ರಹ್ಮನ ಪಾತ್ರ ನಡೆಯುತ್ತೆ. ನಾವೆಲ್ಲರೂ ಸಹ ಮಾಸ್ಟರ್ ಬ್ರಹ್ಮ ಆಗಿದ್ದೀವಿ. ಬ್ರಹ್ಮ ಅಂದಾಗ ಸ್ಥಾಪನಾ ಕಾರ್ಯವನ್ನ ಮಾಡುವಂಥವ್ರು ಅಲ್ವಾ? ಬ್ರಹ್ಮ ಅಂತಂದ್ರೆ ಏನು? ಸ್ಥಾಪನಾ ಕಾರ್ಯವನ್ನ ಮಾಡುವಂಥವರು. ಮತ್ತೆ ಅವರು ಏನ್ ಮಾಡಿದ್ರು? ಬ್ರಹ್ಮ ಬಾಬಾ ಪ್ರತಿಯೊಂದು ಕರ್ಮನು ಯೋಗದ ಸ್ಥಿತಿಯಲ್ಲಿದ್ದು ಮಾಡ್ತಾ ಇದ್ರು. ಪ್ರತಿಯೊಂದು ಕರ್ಮನು ಸಹ ಯೋಗದಲ್ಲಿದ್ದು ಮಾಡ್ತಿದ್ರು. ಅಂದ್ರೆ ಅವರು ಕರ್ಮಯೋಗಿಯಾಗಿದ್ರು. ಒಂದು ಸಂಕಲ್ಪ ಮಾಡಿದ್ರು, ಯೋಗದಲ್ಲಿರ್ತಿದ್ರು. ಒಂದು ಮಾತಾಡಿದ್ರು, ಒಂದು ಕೈ ಮೂಲಕ ಒಂದು ಕರ್ಮ ಇರ್ಬೋದು, ಯಾವುದೇ ಒಂದು ಕರ್ಮೇಂದ್ರಿಯಗಳ ಮೂಲಕ ಕಾರ್ಯವನ್ನ ಮಾಡಬೇಕಾದ್ರೂ ಸಹ ಯೋಗದಲ್ಲಿದ್ದೇ ಮಾಡ್ತಿದ್ರು. ಒಂದು ದೃಷ್ಟಿ, ವೃತ್ತಿ ಎಲ್ಲವೂ ಸಹ ಯೋಗದಲ್ಲಿದ್ದೇ ಮಾಡ್ತಿದ್ರು. ಅದು ಸ್ಥೂಲ ಇರ್ಬೋದು, ಸೂಕ್ಷ್ಮ ಇರ್ಬೋದು. ಆದ್ದರಿಂದಲೇ ಕರ್ಮಯೋಗಿ ಆದ್ರು. ಅವರು ಕರ್ಮಯೋಗಿ ಜೀವನವನ್ನ ನಡೆಸಿದ್ರು. ಅವರ ಸಮಾನವಾಗಿ, ಅವರು ಈಗ ಬ್ರಹ್ಮ ಅಲ್ವಾ? ಅವರ ಸಮಾನವಾಗಿ ನಾವು ಮಕ್ಕಳು ಸಹ ಕರ್ಮಯೋಗಿಗಳಾಗಬೇಕು. ಪ್ರತಿಯೊಂದು ಕರ್ಮನೂ ಯೋಗದಲ್ಲಿದ್ದು ಮಾಡುವಂಥವರಾಗಬೇಕು. ಕೇವಲ ನಾವು ಸೆಂಟ್ರಿಗೆ ಬರ್ತೀವಿ, ಸೆಂಟ್ರಲ್ ಮಾತ್ರನೇ ನಾವೆಲ್ಲರೂ ಬಾಬಾರವರ ಮಕ್ಕಳು, ಇದು ಬಾಬಾರವರ ಯಜ್ಞ, ನಾವು ಬ್ರಹ್ಮ ಕುಮಾರಿಗಳು, ಇದು ಬಾಬಾರವರ ಮನೆ ಸೇವೆ, ಏನೇ ಮಾಡಿದ್ರು ಸೇವೆ ಅಂತ ಮಾಡ್ತೀವಿ. ಆದ್ರೆ ನೀವು ಮನೆಯಲ್ಲೇ ಇರಿ, ನೀವು ಸೆಂಟ್ರಲ್ಲೇ ಇರಿ, ನೀವು ಆಫೀಸಲ್ಲಿರಿ, ಇಲ್ಲ ನೀವು ವ್ಯಾಪಾರದಲ್ಲಿರಿ, ನೀವೆಲ್ಲೇ ಇದ್ರೂ ಕೂಡ ನಿಮ್ಮ ಒಂದು ಮನಸ್ಸು, ಬುದ್ಧಿ, ಸಂಸ್ಕಾರ ಇರ್ಬೋದು, ನಿಮ್ಮ ಒಂದು ಕರ್ಮಗಳು, ನೀವು ಯೋಚನೆ ಮಾಡೋದ್ರಿಂದ ಹಿಡಿದು ನಿಮ್ಮ ವೃತ್ತಿ, ದೃಷ್ಟಿ, ಮಾತು, ಕರ್ಮ, ನಿಮ್ಮ ನಡವಳಿಕೆ ಎಲ್ಲವೂ ಸಹ ಆತ್ಮಿಕವಾಗಿ. ಯೋಗ ಅಂದ್ರೇನು? ಆತ್ಮಿಕ ಸ್ಮೃತಿ, ಬಾಬಾರವರ ಸ್ಮೃತಿ. ಎಲ್ಲಿ ಇರ್ತಾ ಏನ್ ಮಾಡ್ಬೇಕಾಗತ್ತೆ? ನಾವು ಕರ್ಮಗಳನ್ನ ಮಾಡಬೇಕಾಗತ್ತೆ. ಒಂದು ಯೋಚನೆ ಮಾಡೋದು ಸಹ, ಒಂದು ಸಂಕಲ್ಪ ಮಾಡೋದು ಸಹ ಯೋಗದಲ್ಲಿ ಇದ್ದೇ ಮಾಡಬೇಕು. ಯೋಗ ಅಂದ್ರೆ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂತಹದ್ದು ಅಲ್ವಾ? ಈ ಒಂದು ಸ್ಥಿತಿಯಲ್ಲಿ, ಸ್ಮೃತಿಯಲ್ಲಿ ನಾವು ಸ್ಮೃತಿ, ಸ್ಥಿತಿ, ಸ್ವರೂಪದಲ್ಲಿ ಇದ್ದು ನಾವು ಕರ್ಮಗಳನ್ನ ಮಾಡಬೇಕಾಗತ್ತೆ. ಆವಾಗ ಅದೇನಾಗತ್ತದು? ಶ್ರೇಷ್ಠ ಕರ್ಮ ಆಗಿರತ್ತೆ. ಕರ್ಮಯೋಗಿ ಆಗಿ ನಾವು ಮಾಡೋದ್ರಿಂದ ಅಲ್ಲಿ ಪ್ರತಿಯೊಂದು ಸಹ ಶ್ರೇಷ್ಠ ಕರ್ಮ ಆಗಿರುತ್ತೆ. ಅಲ್ಲಿ ಸಫಲ ಆಗಿರುತ್ತೆ, ಸಫಲತೆನೂ ಸಹ ಸಿಗುತ್ತೆ. ಮತ್ತೆ ಅಲ್ಲಿ ವಿಕರ್ಮ ಆಗಿ ಅದು
ತಯಾರಾಗುವುದಿಲ್ಲ, ಶ್ರೇಷ್ಠ ಕರ್ಮ ಆಗಿ ಇರುತ್ತೆ. ಮತ್ತೆ ಅದೆಲ್ಲನೂ ಸಹ ಸ್ಥಾಪನೆ. ಶ್ರೇಷ್ಠ ಕರ್ಮಗಳನ್ನ ಮಾಡುವಂತಹದ್ದೇ, ಸ್ಥಾಪನೆ ಮಾಡುವಂತಹದ್ದೇ ಸ್ಥಾಪನೆಯ ಕಾರ್ಯ. ನಾವು ಆತ್ಮಿಕ ಸ್ಮೃತಿ, ಬಾಬಾರವರ ಸ್ಮೃತಿ ಎಲ್ಲಿ ಇದ್ದಾಗ, ನಾನು ಮತ್ತೆ ಬಾಬಾ ಮತ್ತೆ ಯಾರನ್ನೇ ನೋಡಿದ್ರು ಆತ್ಮಗಳು, ನಾವು ಮಾಡಿಸುವಂಥವರ ಸ್ಮೃತಿ, ನಾವು ನಿಮಿತ್ತವಾಗಿ ಮಾಡುವಂಥವರ ನಮ್ಮ ಒಂದು ಸ್ಮೃತಿ. ಆಯ್ತಾ? ಈ ಒಂದು ಸ್ಮೃತಿಯಲ್ಲಿದ್ದು ನಾವು ಏನೇ ಮಾಡಿದ್ರೂ ಸಹ ಅದೇನಾಗಿರುತ್ತೆ? ಶ್ರೇಷ್ಠ ಕರ್ಮ ಆಗಿರುತ್ತೆ. ಶ್ರೇಷ್ಠ ಕರ್ಮಗಳಿಂದ ಶ್ರೇಷ್ಠ ಸಂಸ್ಕಾರ ತಯಾರಾಗತ್ತೆ ಅಲ್ವಾ? ಆತ್ಮಿಕ ಸ್ಮೃತಿಯಲ್ಲಿ, ಬಾಬಾ ಸ್ಮೃತಿಯಲ್ಲಿ ನಾವು ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಏನಿರುತ್ತೆ? ದಿವ್ಯತೆಯ ಒಂದು ಸಂಸ್ಕಾರ ಇರುತ್ತೆ ಅಲ್ವಾ? ದಿವ್ಯ ಗುಣಗಳು ಅಲ್ಲಿ ಇಮರ್ಜ್ ಆಗಿರುತ್ತೆ, ದಿವ್ಯ ಸಂಸ್ಕಾರ ಇಮರ್ಜ್ ಆಗತ್ತೆ, ದಿವ್ಯ ಮನಸ್ಸು, ದಿವ್ಯ ಬುದ್ಧಿ ಇಮರ್ಜ್ ಆಗಿರುತ್ತೆ. ಮತ್ತೆ ನೀವು ಏನೇ ಮಾಡಿದ್ರು ಅದು ದಿವ್ಯತೆಯಿಂದ ಕೂಡಿರುತ್ತೆ. ಅದಕ್ಕೇನೆ ಶ್ರೇಷ್ಠ ಕರ್ಮ, ಶ್ರೇಷ್ಠ ಸಂಕಲ್ಪ, ಶ್ರೇಷ್ಠ ಮಾತು, ಶ್ರೇಷ್ಠ ದೃಷ್ಟಿ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ಸಂಸ್ಕಾರ ಎಲ್ಲವೂ ಸಹ ತಯಾರಾಗತ್ತೆ. ಇವೆಲ್ಲವೂ ಸಹ ಸ್ಥಾಪನೆ, ಇವೆಲ್ಲನೂ ಸಹ ನಾವು ಕ್ರಿಯೇಟ್ ಮಾಡುವಂಥದ್ದು. ಅದಕ್ಕೇನೆ ಬ್ರಹ್ಮ ಅಂದ್ರೇನೆ ಕ್ರಿಯೇಟರ್ ಅಲ್ವಾ? ಅದನ್ನ ಫಸ್ಟ್ ಮಾಡಿ ತೋರಿಸಿದ್ದೇ ಬ್ರಹ್ಮ ಬಾಬಾ. ಅದಕ್ಕೆ ಅವರು ಎಕ್ಸಾಂಪಲ್ ಆಗಿದ್ದಾರೆ, ಉದಾಹರಣಾ ಮೂರ್ತಿ ಆಗಿದ್ದಾರೆ, ಆದರ್ಶ ಮೂರ್ತಿನೂ ಸಹ ಆಗಿದ್ದಾರೆ. ಯಾರು? ಬ್ರಹ್ಮ ಬಾಬಾ. ಮತ್ತೆ ಅವರು ಮಾಡಿ ತೋರಿಸಿದ್ದಾರೆ, ಅವರು ಕ್ರಿಯೇಟ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಅವರ ಸಮಾನ ನಾವು ಸಹ ಮಾಸ್ಟರ್ ಬ್ರಹ್ಮ ಆಗಿ ಸ್ಥಾಪನೆಯನ್ನು ನಾವು ಮಾಡಬೇಕಾಗತ್ತೆ. ಈ ಕ್ರಿಯೇಷನ್ ಅನ್ನುವಂಥದ್ದು ನಾವು ಮಾಡಬೇಕಾಗತ್ತೆ. ಅದಕ್ಕೆ ನಾವೆಲ್ಲರೂ ಸಹ ಮಾಸ್ಟರ್ ಬ್ರಹ್ಮ ಆಗಿದ್ದೀವಿ. ಪ್ರತಿಯೊಂದು ಕರ್ಮವನ್ನ ನಾವು ಕರ್ಮಯೋಗಿಯಾಗಿ, ಅಂದ್ರೆ ಯೋಗದ ಸ್ಥಿತಿಯಲ್ಲಿ ಸ್ಥಿತರಾಗಿ ಆ ಸ್ವರೂಪದಲ್ಲಿ ನಾವು ಮಾಡಬೇಕಾಗತ್ತೆ ಪ್ರತಿಯೊಂದು ಕರ್ಮನೂ ಸಹ. ನೀವೆದ್ರೂ ಯೋಗ ಇರಬೇಕು, ಕೂತ್ರು ಯೋಗ ಇರಬೇಕು, ಅದು ಕರ್ಮನೇ ತಾನೆ. ನೋಡಿದ್ರು ಕರ್ಮ, ಮಾತಾಡಿದ್ರು ಕರ್ಮ, ಯೋಚನೆ ಮಾಡಿದ್ರು ಕರ್ಮ, ನಮ್ಮ ದೃಷ್ಟಿನೂ ಕರ್ಮ ಅಲ್ವಾ? ಎಲ್ಲನೂ ಕರ್ಮನೇ ತಾನೆ. ಅವೆಲ್ಲವೂ ಸೂಕ್ಷ್ಮ ಸ್ಥೂಲ ಎಲ್ಲಾ ಕರ್ಮಗಳಲ್ಲೂ ಸಹ ನಾವು ಯೋಗದಲ್ಲಿರ್ಬೇಕಾಗತ್ತೆ. ಇದಕ್ಕೆ ಹೇಳ್ತಾರೆ ಯೋಗದ ಒಂದು ಸ್ಮೃತಿಯಲ್ಲಿದ್ದು ಮಾಡುವಂಥದ್ದು, ಅಂದ್ರೆ ಕರ್ಮಯೋಗಿಯಾಗಿ ಮಾಡುವಂತಹದ್ದು. ಇದು ಸ್ಥಾಪನೆ. ಬ್ರಹ್ಮನ ಸಮಾನವಾಗಿ ನಾವು ಸಹ ಕರ್ಮಯೋಗಿಯಾಗಿ ಇರಬೇಕಾಗತ್ತೆ. ಅದಕ್ಕೆ ಹೇಳ್ತಾರಲ್ಲ, ನೀವೆಲ್ಲರೂ ಸಹ ಮಾಸ್ಟರ್ ಬ್ರಹ್ಮ ಆಗಿದ್ದೀರಾ ಅಲ್ವಾ? ಅಂದ್ರೆ ನಾವೀಗ ಸ್ಥಾಪನೆಯ ಒಂದು ಕಾರ್ಯವನ್ನ ನಾವು ಮಾಡ್ತಿದೀವಿ. ಈಗ ನೋಡಿ, ಸತ್ಯಯುಗದ ಒಂದು ಸ್ಥಾಪನಾ ಕಾರ್ಯವನ್ನ ಬಾಬಾ ನಮ್ಮ ಮೂಲಕ ಮಾಡಿಸ್ತಿದ್ದಾರೆ. ಮತ್ತೆ ನಾವು ಸ್ಥಾಪನೆ ಮಾಡ್ತಿದೀವಿ ಅಂತಂದ್ರೆ ಏನನ್ನ ಸ್ಥಾಪನೆ ಮಾಡ್ತಿದೀವಿ? ಸತ್ಯಯುಗವನ್ನ ಸ್ಥಾಪನೆ ಮಾಡೋದು ಅಂದ್ರೆ ಏನು? ಅದು ದೈವಿ ಪ್ರಪಂಚ, ಪವಿತ್ರವಾದ ಪ್ರಪಂಚ ಅಲ್ವಾ? ಮತ್ತೆ ಅಂತಹ ಒಂದು ಸಂಸ್ಕಾರಗಳನ್ನ, ಅಂತಹ ಒಂದು ಗುಣಗಳನ್ನ ನಾವು ಇಲ್ಲಿ ಸ್ಥಾಪನೆ ಮಾಡಬೇಕು. ಆ ಸ್ಥಾಪನೆ ಹೇಗೆ? ಈ ಒಂದು ಆತ್ಮಿಕವಾದಂತಹ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿದ್ದು, ಬಾಬಾರವರ ಸ್ಮೃತಿಯಲ್ಲಿದ್ದು, ನಿಮಿತ್ತವಾಗಿ ಮಾಡಿಸುವಂತಹ ಸ್ಮೃತಿಯಲ್ಲಿದ್ದು ಮಾಡುವಂತಹದ್ದು ಶ್ರೇಷ್ಠ ಕರ್ಮ. ಇದು ಸ್ಥಾಪನೆ, ಇದು ಕ್ರಿಯೇಟ್ ಆಗ್ತಾ ಇದೆ. ನಾವು ಅರ್ಧಕಲ್ಪದಿಂದ ನಾವು ಬರೀ ವಿಕರ್ಮಗಳನ್ನ ಮಾಡ್ಕೊಂಡ್ ಬಂದ್ವಿ ಅಲ್ವಾ? ದೇಹದಲ್ಲಿ ಬಂದು, ದೇಹದ ಒಂದು ಧರ್ಮದಲ್ಲಿ ಬಂದು ನಾವು ಪ್ರತಿಯೊಂದು ಕರ್ಮವನ್ನ ಮಾಡಿದ್ವಿ, ಅದು ವಿಕರ್ಮ ಆಯ್ತು. ಅದನ್ನೇ ನಾವು ತಯಾರು ಮಾಡಿದ್ವಿ, ಅದನ್ನೇ ನಾವು ಸೃಷ್ಟಿ ಮಾಡಿದ್ವಿ. ಈಗ ನಾವು ಅರ್ಧಕಲ್ಪಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ? ಆತ್ಮಿಕವಾಗಿ ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿದ್ದು ನಾವೇನ್ ಮಾಡ್ಬೇಕಾಗತ್ತೆ? ಆತ್ಮಿಕ ಧರ್ಮದಲ್ಲಿ ಇದ್ದು ನಾವು ತಯಾರು ಮಾಡ್ಬೇಕಾಗತ್ತೆ ಸಂಸ್ಕಾರಗಳನ್ನ, ಗುಣಗಳನ್ನ. ಅದು ಏನಾಗತ್ತೆ? ದೈವಿ ಗುಣಗಳು, ದೈವಿ ಸಂಸ್ಕಾರಗಳ ಒಂದು ಸ್ಥಾಪನೆ ಅಲ್ವಾ? ಇದರ ಒಂದು ಸ್ಥಾಪನೆನೇ ಸತ್ಯಯುಗದ ಸ್ಥಾಪನೆ ಆಗಿರುತ್ತೆ. ಯಾಕಂದ್ರೆ ಸತ್ಯಯುಗ ಸ್ಥಾಪನೆ ಆಗ್ಬೇಕಂದ್ರೆ ನಾವು ಇಲ್ಲೇನೆ ಇವುಗಳನ್ನ ನಾವು ತಯಾರು ಮಾಡ್ಕೊಂಡಿರ್ಬೇಕು, ಇಲ್ಲೇನೆ ನಾವು ಅದನ್ನ ಧಾರಣೆ ಮಾಡ್ಕೊಂಡಿರ್ಬೇಕು. ನಾವು ಧಾರಣೆ ಮಾಡ್ಕೋಬೇಕು, ಇತರರಿಗೂ ಸಹ ನಾವು
ಧಾರಣೆಯನ್ನ ಮಾಡಿಸ್ಬೇಕಾಗತ್ತೆ. ಈಗ ಬಾಬಾ ಹೇಗೆ ಬ್ರಹ್ಮ ಬಾಬಾ ನಂಬರ್ 1 ಆದ್ರು, ಅವರು ಉದಾಹರಣಾ ಮೂರ್ತಿ ಆದ್ರು, ಎಕ್ಸಾಂಪಲ್ ಆದ್ರು. ಇವಾಗ ಎಕ್ಸಾಂಪಲ್ಗೆ ಯಾರನ್ನ ತಗೊಳ್ತಾರೆ ಶಿವಬಾಬಾ? ಬ್ರಹ್ಮ ಬಾಬಾರವರನ್ನೇ ತಗೊಳ್ತಾರೆ. ಅವರನ್ನೇ ಫಾಲೋ ಮಾಡಿ ಅಂತ ಹೇಳ್ತಾರೆ. ಯಾಕೆ? ಅವರು ಮಾಡಿ ತೋರಿಸಿದ್ದಾರೆ. ಅವರು ಸಂಪನ್ನ ಆಗಿದ್ದಾರೆ, ಸಂಪೂರ್ಣ ಆಗಿದ್ದಾರೆ. ಅವರು ಈಗ ನಮಗೆ ಮಾಡೆಲ್ ಆಗಿದ್ದಾರೆ. ಆದ್ದರಿಂದ ನಾವು ಬ್ರಹ್ಮನ ಸಮಾನವಾಗಿ ನಾವೇನ್ ಮಾಡ್ಬೇಕಾಗತ್ತೆ? ಕರ್ಮಯೋಗಿಗಳಾಗಿ ನಾವು ಶ್ರೇಷ್ಠ ಕರ್ಮಗಳನ್ನ, ಶ್ರೇಷ್ಠ ಸಂಸ್ಕಾರಗಳನ್ನ ನಾವಿಲ್ಲಿ ಸ್ಥಾಪನೆಯನ್ನ ಮಾಡ್ಬೇಕಾಗತ್ತೆ. ಇದೇನಾಯ್ತು? ಕ್ರಿಯೇಷನ್ ಆಯ್ತು ಅಲ್ವಾ? ಬ್ರಹ್ಮ ಅಂದ್ರೇನೆ ಕ್ರಿಯೇಟರ್ ಅಲ್ವಾ? ಆದ್ರಿಂದ ಇದು ಕ್ರಿಯೇಷನ್ ಆಯ್ತು. ಮತ್ತೆ ಇನ್ನೂ ಒಂದು ಕಾಣಿಸ್ಬೇಕು. ಏನು? ಬ್ರಹ್ಮ ಆದ್ಮೇಲೆ ನೆಕ್ಸ್ಟ್ ಯಾವುದು? ವಿಷ್ಣು. ವಿಷ್ಣುವಿನ ಸಮಾನವಾಗಿ ಪ್ರೀತಿ ಮತ್ತೆ ಶಕ್ತಿಯಿಂದ ಸದಾ ಪಾಲನೆಯನ್ನ ಕೊಡಬೇಕು ನೋಡಿ ನೀವು ಅಂತ ಹೇಳ್ತಿದ್ದಾರೆ. ಈಗ ವಿಷ್ಣು ಎಲ್ಲಿರ್ತಾರೆ? ಸತ್ಯುಗದಲ್ಲಿ. ಲಕ್ಷ್ಮೀನಾರಾಯಣರ ಕಂಬೈನ್ ರೂಪನೇ ವಿಷ್ಣು ಅಂತ ಹೇಳ್ತೀವಿ ಅಲ್ವಾ? ಮತ್ತೆ ಅಲ್ಲಿ ಸತ್ಯಯುಗದಲ್ಲಿ ಪ್ರಜೆಗಳಿಗೆ ಎಲ್ಲರಿಗೂ ಸಹ ಅವರು ತಂದೆ ತಾಯಿಯಾಗಿ ಪಾಲನೆಯನ್ನ ಕೊಡ್ತಾರೆ. ಪ್ರೀತಿ ಮತ್ತೆ ಶಕ್ತಿಯನ್ನ ಕೊಟ್ಟು ಅಲ್ಲಿ ಪಾಲನೆಯನ್ನ ಕೊಡ್ತಿರ್ತಾರೆ. ಆ ಸಂಸ್ಕಾರ ಎಲ್ಲಿಂದ ಬಂತು? ಆ ಸಂಸ್ಕಾರ ಎಲ್ಲಿಂದ ಬಂತು? ಈಗ ನೋಡಿ, ಬ್ರಹ್ಮನಾಗಿ ಇಲ್ಲಿ ಎಲ್ಲ ಕ್ರಿಯೇಟ್ ಮಾಡಬೇಕು. ಅದೇ ತಾನೇ ಅಲ್ಲೆಲ್ಲನೂ ಸಹ ಸಂಸ್ಕಾರ, ದೈವಿ ಗುಣ, ದೈವಿ ಸಂಸ್ಕಾರ ಎಲ್ಲನೂ ಸಹ ಅಲ್ಲಿ ಇರುತ್ತೆ. ಸತ್ಯತ್ರೈತಾಯುಗದಲ್ಲಿ ನಮ್ಮೆಲ್ಲರಲ್ಲೂ ಸಹ ಅದು ಇಲ್ಲೇ ತಾನೇ ನಾವು ಕ್ರಿಯೇಟ್ ಮಾಡಿದ್ವಿ, ಸ್ಥಾಪನೆ ಮಾಡಿದ್ವಿ. ಮತ್ತೆ ಅಲ್ಲಿ ವಿಷ್ಣು ಪಾಲನೆಯನ್ನ ಕೊಡ್ತಾರೆ ಎಲ್ಲರಿಗೂ. ಅಂದ್ರೆ ಅದು ಎಲ್ಲಿಂದ ತಯಾರಾಗತ್ತೆ? ಇಲ್ಲೇ ನಾವು ತಯಾರು ಮಾಡ್ಕೋಬೇಕಲ್ವಾ? ಬ್ರಹ್ಮಬಾಬಾ ಹಾಗೆ ಮಾಡಿದ್ರು. ಅವರು ಶಕ್ತಿ ಪ್ರೀತಿಯಿಂದಲೇ ಎಲ್ಲರಿಗೂ ಪಾಲನೆ ಕೊಟ್ರು. ಈಗ ನೋಡಿ, ನಾವು ಲೌಕಿಕದಲ್ಲೇ ತಗೊಳ್ಳೋಣ, ದೇಹದಾರಿಗಳನ್ನೇ ತಗೊಳ್ಳೋಣ. ಅವರು ಪ್ರೀತಿ ಮತ್ತೆ ಶಕ್ತಿಯಿಂದ ಪಾಲನೆಯನ್ನು ಕೊಡ್ತಾರೆ ಅಲ್ವಾ? ಬಲಹೀನರನ್ನ ಬಲಶಾಲಿಗಳನ್ನಾಗಿ ಮಾಡ್ತಾರೆ. ಆರೋಗ್ಯವಂತರಾಗಿ, ಶಕ್ತಿಶಾಲಿಗಳಾಗಿ, ತುಂಬಾ ಬುದ್ಧಿವಂತರಾಗಿ ಅಲ್ವಾ? ಯಾವ ರೀತಿ ತಯಾರು ಮಾಡ್ತಾರೆ ತಂದೆ ತಾಯಿ ಮಕ್ಕಳನ್ನ? ಅದೇ ರೀತಿ ನಾವು ಇಲ್ಲಿ ವಿಷ್ಣು ಅಂದ್ರನೇ ಲಕ್ಷ್ಮೀ ನಾರಾಯಣ ಕಂಬೈನ್ ರೂಪ. ಇಲ್ಲಿ ನಾವು ವಿಷ್ಣುವಿನ ಸಮಾನ ಅಂತಂದ್ರೆ ಇಲ್ಲಿ ನಾವೇನಾಗ್ಬೇಕಾಗತ್ತೆ? ಬಾಬಾ ನಾವು ಕಂಬೈನ್ಡ್ ಆಗಿರ್ಬೇಕಾಗತ್ತೆ. ಬಾಬಾ ಪ್ರಿಯತಮ, ನಾವು ಪ್ರಿಯತಮೆಯರು ಅಲ್ವಾ? ಅವರು ಶಿವ, ನಾವು ಶಕ್ತಿಯಾಗಿದ್ದೀವಿ. ಈ ಸಮಯದಲ್ಲಿ ನಾವು ಪ್ರತಿಯೊಂದು ವಿಶ್ವದ ಆತ್ಮಕ್ಕೂ ಸಹ ಅವರ ಬಲಹೀನತೆಗಳನ್ನು ನೋಡೋದು ನಮಗೆ ತುಂಬಾ ಈಸಿ. ಅವರಲ್ಲಿ ಈ ಗುಣ ಇಲ್ಲ, ಆ ಸಂಸ್ಕಾರ ಇಲ್ಲ, ಅದು ಸರಿ ಇಲ್ಲ, ಇವರಲ್ಲಿ ಇದು ಸರಿ ಇಲ್ಲ, ಇವರಲ್ಲಿ ಇದು ಪರಿವರ್ತನೆ ಆಗಿಲ್ಲ, ಅದು ಪರಿವರ್ತನೆ ಆಗಿಲ್ಲ, ಆ ತರ ಇದ್ದಾರೆ, ಈ ತರ ಇದ್ದಾರೆ, ತುಂಬಾ ಈಸಿ. ಆದ್ರೆ ಅವರನ್ನ ನಾವು ಅದರಿಂದ ಬಿಡಿಸ್ಬೇಕು. ಅವರಲ್ಲಿ ಕೆಟ್ಟ ಸಂಸ್ಕಾರ ಇದೆಯಾ, ಅದು ತೆಗೆಸ್ಬೇಕು. ಅಂದ್ರೆ ಪರಿವರ್ತನೆ ಮಾಡಬೇಕು. ಯಾವುದ್ರ ಮೂಲಕ? ಪ್ರೀತಿ ಶಕ್ತಿಯ ಪಾಲನೆಯ ಮೂಲಕ. ಆತ್ಮಿಕವಾದ ಪ್ರೀತಿ, ಆತ್ಮಿಕವಾದ ಶಕ್ತಿಯನ್ನು ಕೊಟ್ಟು ಪಾಲನೆ ಮಾಡಬೇಕಾಗತ್ತೆ. ಯಾರೆಲ್ಲಾದ್ರೂ ಯಾವುದಾದ್ರೂ ಒಂದು ಬಲಹೀನತೆ ಇದೆ, ಒಂದು ಅವಗುಣ ಇದೆ ಅಂದ್ರೆ ನಾವು ಆಡ್ಕೊಳ್ಳೋದಲ್ಲ. ಸಹಯೋಗ, ಪ್ರೀತಿ ಶಕ್ತಿಯನ್ನು ಕೊಟ್ಟು ಸಹಯೋಗದಿಂದ ಅವರನ್ನ ಮೇಲಕ್ಕೆ ಎತ್ತಬೇಕು. ಇದು ಪಾಲನೆ. ಒಬ್ಬ ತಂದೆ ತಾಯಿ ಮಕ್ಕಳು ಬಲಹೀನ ಇದ್ದಾರೆ ಎಂದು ನೋಡ್ಕೊಂಡು ಸುಮ್ಮನೆ ಇರಲ್ಲ ಅಲ್ವಾ? ಆಡ್ಕೊಳ್ಳಲ್ಲ, ನಗಲ್ಲ, ಬೇರೆಯವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದಿಲ್ಲ, ವರ್ಣನೆ ಮಾಡೋದಿಲ್ಲ. ಏನ್ ಮಾಡ್ತಾರೆ? ಅದಕ್ಕೆ ಅವರು ನನ್ನ ಮಗು ನಾನು ಹೇಗಾದ್ರೂ ಮಾಡಿ ಶಕ್ತಿಶಾಲಿಯಾಗಿ, ಆರೋಗ್ಯವಾಗಿ, ಬುದ್ಧಿಶಾಲಿಯಾಗಿ ನಾನು ತಯಾರು ಮಾಡಬೇಕು ಅಂತ ಕಷ್ಟಪಡ್ತಾರೆ. ಪಾಲನೆ ಕೊಡ್ತಾರೋ ಇಲ್ಲೋ? ಅವ್ರ ಶಕ್ತಿಯನ್ನ ಮೀರಿ ಪಾಲನೆ ಕೊಡ್ತಾರೋ ಇಲ್ಲೋ? ಮತ್ತೆ ಇಲ್ಲಿ ನಾವು ಆತ್ಮಿಕವಾಗಿ ಆತ್ಮ ಮತ್ತೆ ಪರಮಾತ್ಮ, ಬಾಬಾ ಶಿವ, ನಾವು ಶಕ್ತಿ ಸ್ವರೂಪದಲ್ಲಿ ನಾವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಜಗನ್ಮಾತೆಯ ಸ್ವರೂಪದಲ್ಲಿ ಬಾಬಾ ಏನಾಗಿದ್ದಾರೆ? ಜಗತ್ಪಿತ. ನಾವು ಕಂಬೈನ್ಡ್, ಬಾಬಾ ಮತ್ತೆ ನಾವಿಬ್ರು ಸಹ ಏನಾಗಿದ್ದೀವಿ? ಕಂಬೈನ್ಡ್ ಆಗಿದ್ದೀವಿ. ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದೇನ್ ಮಾಡ್ಬೇಕಾಗತ್ತೆ? ನಾವು ಪಾಲನೆ ಕೊಡ್ಬೇಕಾಗತ್ತೆ. ಅಂದ್ರೆ ಬಾಬಾರವರ ಪ್ರೀತಿ
ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ಸಿಗ್ತಿರುತ್ತೆ. ಬಾಬಾರವರ ಶಕ್ತಿ ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ಸಿಗ್ತಿರುತ್ತೆ. ಅದೇ ಪಾಲನೆ ಅವ್ರಿಗೆ. ಅಂದ್ರೆ ನಮಗೂ ಸಿಗ್ತಿರುತ್ತೆ, ನಮ್ಮ ಮೂಲಕ ಸರ್ವ ಆತ್ಮಗಳಿಗೂ ಸಹ ಸಿಗ್ತಾ ಇರುತ್ತೆ. ಈ ಪಾಲನೆಯನ್ನ ನಾವು ಮಾಡಬೇಕು. ಆಡ್ಕೊಳ್ಳೋದಲ್ಲ, ವರ್ಣನೆ ಮಾಡೋದಲ್ಲ, ಅವಗುಣಗಳನ್ನ ನೋಡೋದಲ್ಲ. ನಾವು ಅವರಿಗೆ ಈ ರೀತಿ ಸಹಯೋಗವನ್ನ ಕೊಡಬೇಕು. ಯಾಕೆಂದ್ರೆ ಎಲ್ಲ ನಮ್ಮ ವಂಶದವರೇ ಅಲ್ವಾ, ನಮ್ಮ ವಂಶದವರೇ ಅಲ್ವಾ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ಏನ್ ಮಾಡ್ತಾರೆ, ಪ್ರತಿಯೊಬ್ಬರನ್ನ ನನ್ನ ಮಕ್ಕಳು ಅಂತ ಹೇಳಿ ಅವರನ್ನ ನೋಡ್ತಾರೆ. ಆ ದೃಷ್ಟಿಯಿಂದ ನೋಡಿ, ಒಂದು ಪ್ರಜೆ ಇರ್ಬೋದು, ಅದು ಯಾರೇ ಇರ್ಬೋದು ಅಲ್ಲಿ. ಯಾಕಂದ್ರೆ ಇಡೀ ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಆಗಿರ್ತಾರಲ್ಲ ಯಾರು, ಲಕ್ಷ್ಮೀನಾರಾಯಣ. ಮತ್ತೆ ಪ್ರತಿಯೊಬ್ಬರನ್ನೂ ಸಹ, ಪ್ರತಿಯೊಂದು ಆತ್ಮವನ್ನು ಸಹ ಮಕ್ಕಳ ಸಮಾನವಾಗಿ ನೋಡಿ ಅವರಿಗೆ ಪಾಲನೆಯನ್ನು ಕೊಡ್ತಾರೆ. ಅದು ಇಲ್ಲೇನೆ ಧಾರಣೆ ಆಗ್ಬೇಕು. ಈ ಸಮಯದಲ್ಲಿ ಬಾಬಾರವರ ಜೊತೆ ಕಂಬೈನ್ಡ್ ಆಗಿ ನಾವು ಅವರ ಶಕ್ತಿ, ಅವರ ಪ್ರೀತಿಯನ್ನ ನಾವು ಪಡ್ಕೊಂಡು ನಮ್ಮ ಮೂಲಕ ಇತರರಿಗೆ ಕೊಡೋದಕ್ಕೆ ನಿಮಿತ್ತ ಆಗ್ಬೇಕು. ಇದು ಪಾಲನೆ. ಒಬ್ಬ ತಾಯಿ ಹೇಗೆ ಊಟ, ಬಟ್ಟೆ, ವಿದ್ಯೆ, ತಂದೆ ತಾಯಿ ಊಟ, ಬಟ್ಟೆ, ವಿದ್ಯೆ ಎಲ್ಲ ಕೊಟ್ಟು ಒಂದು ಮಗುವನ್ನ ಯೋಗ್ಯನಾಗಿ ತಯಾರು ಮಾಡ್ತಾರೆ. ಆ ಒಂದು ಅವರ ಮಗುವನ್ನ ಅಲ್ವಾ, ಯೋಗ್ಯನಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹೇಗೆ ತಯಾರು ಮಾಡ್ತಾರೆ. ಶಾರೀರಿಕವಾಗೂ ಶಕ್ತಿಶಾಲಿ, ಮಾನಸಿಕವಾಗಿಯೂ ಶಕ್ತಿಶಾಲಿ, ವಿದ್ಯಾಭ್ಯಾಸ ಇರ್ಬೋದು, ಎಲ್ಲದರಲ್ಲೂ ಪಾಲನೆ ಕೊಟ್ಟು ಮಾಡ್ತಾರೋ ಇಲ್ವೋ, ಅದೇ ರೀತಿನೇ ನಾವಿಲ್ಲಿ ಮಾಡಬೇಕಾಗತ್ತೆ. ಸರಿ ತಪ್ಪುಗಳನ್ನ ನಮ್ಮ ಒಂದು ಪ್ರೀತಿ ಶಕ್ತಿಯನ್ನ ಕೊಟ್ಟು ಆ ಸಹಯೋಗದಿಂದ ನಾವು ಅವರನ್ನ ಪರಿವರ್ತನೆ ಮಾಡಬೇಕಾಗತ್ತೆ. ಶುಭ ಭಾವನೆ, ಶುಭ ಕಾಮನೆನೂ ಇರಬೇಕು, ಅದರ ಜೊತೆಗೆ ದಯಾ ಭಾವನೆನೂ ಇರಬೇಕು, ಕ್ಷಮಿಸುವಂತಹ ಕ್ಷಮಾ ಗುಣನೂ ಸಹ ಇರಬೇಕು. ಇವೆಲ್ಲದರ ಮೂಲಕನೇ ಪಾಲನೆಯನ್ನ ಮಾಡಬೇಕಾಗತ್ತೆ. ಲಕ್ಷ್ಮೀನಾರಾಯಣ ಅಂದ್ರೆ ತಂದೆ ತಾಯಿ ರೂಪ ಅಲ್ವಾ. ಹಾಗೇನೆ ಇಲ್ಲಿ ನಾವು ಬಾಬಾ ಶಿವ, ನಾವು ಶಕ್ತಿ ಅಂದ್ರೆ ಜಗನ್ಮಾತೆಯ ಒಂದು ಸ್ವರೂಪ. ನಾವು ಬಾಬಾ ಜಗತ್ಪಿತ ಆಗಿರ್ತಾರೆ, ಶಿವ ಆಗಿರ್ತಾರೆ, ಪರಮೇಶ್ವರ ಆಗಿರ್ತಾರೆ. ಆಯ್ತಾ. ಈ ಕಂಬೈನ್ಡ್ ರೂಪದಲ್ಲಿ ನಾವು ಪ್ರತಿಯೊಂದು ಆತ್ಮಕ್ಕೂ ಪಾಲನೆಯನ್ನ ನಾವು ಕೊಡಬೇಕು. ಇದು ಪಾಲನೆ ಆಗತ್ತೆ. ಅರ್ಥ ಆಗ್ತಿದೆಯಲ್ಲ. ಅಂದ್ರೆ ನಾವು ಸ್ಥಾಪನೆಯನ್ನು ನಾವೇ ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇಲ್ಲಿ ಯಾರು ಈ ರೀತಿ ಪಾಲನೆಯನ್ನ ಮಾಡ್ತಾರೆ ಅವರೇ ಸತ್ಯಯುಗದಲ್ಲಿ ವಿಷ್ಣು ಆಗಿ ಪಾಲನೆಯನ್ನ ಕೊಡ್ತಾರೆ. ಅಂದ್ರೆ ಲಕ್ಷ್ಮೀನಾರಾಯಣ ಆಗಿ ಪಾಲನೆಯನ್ನ ಕೊಡ್ತಾರೆ. ಬಾಬಾನೇ ಹೇಳಿದ್ದಾರೆ, ಅಲ್ಲಿ ಲಕ್ಷ್ಮೀನಾರಾಯಣ ಯಾರಾಗ್ತಾರೆ ಅಂದ್ರೆ, ಇಲ್ಲಿ ಯಾರು ಒಬ್ಬ ತಂದೆಯನ್ನ ಸರ್ವ ಸಂಬಂಧಿಯಾಗಿ, ಪತಿಯಾಗಿ ಮಾಡಿಕೊಂಡು, ಸಂಬಂಧಿಯಾಗಿ ಮಾಡಿಕೊಂಡು, ಒಬ್ಬ ಬಾಬಾರವರನ್ನೇ ಜೊತೆಗಾರ, ಒಬ್ಬ ಬಾಬಾರವರನ್ನೇ ಪಾರ್ಟ್ನರ್ ಆಗಿ ಮಾಡಿಕೊಂಡು, ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಯಾರು ಅವರೊಬ್ಬರ ಮೇಲೇನೆ ಆಧಾರ ಆಗಿರ್ತಾರೆ, ಅವರೊಬ್ಬರ ಮಾರ್ಗದರ್ಶನದಲ್ಲಿ ಶ್ರೀಮತದ ಮೇಲೆ ಆಜ್ಞಾನುಸಾರವಾಗಿನೇ ಯಾರು ನಡೀತಿರ್ತಾರೆ, ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಇರಲ್ವೋ ಅಂಥವರೇ ಲಕ್ಷ್ಮೀನಾರಾಯಣ ಪದವಿಯನ್ನು ತಗೊಳ್ಳೋದು ಅಂತ ಹೇಳಿದ್ದಾರೆ ಸತ್ಯುಗದಲ್ಲಿ. ಮತ್ತೆ ಇಲ್ಲಿ ನಾವು ಅದನ್ನ ಧಾರಣೆ ಮಾಡ್ಕೋಬೇಕು. ಅದೇ ರೀತಿ ಪಾಲನೆಯನ್ನು ಸಹ ನಾವು ಕೊಡ್ಬೇಕಾಗತ್ತೆ. ಈಗ ನಮ್ಮೆಲ್ಲರಿಗೂ ಸಹ ಶಿವಬಾಬಾ ಪಾಲನೆ ಕೊಟ್ರೋ ಇಲ್ವೋ, ಕೊಡ್ತಿದ್ದಾರೋ ಇಲ್ವೋ ಅಲ್ವಾ. ಪ್ರೀತಿನೂ ಕೊಡ್ತಿದ್ದಾರೆ, ಅವರ ಶಕ್ತಿಯನ್ನು ಸಹ ನಮಗೆ ಕೊಟ್ಟು ನಮಗೆ ಪಾಲನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಅವರ ಸಮಾನವಾಗಿ ನಾವು ಸಹ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಪಾಲನೆಯನ್ನ ನಾವು ಕೊಡ್ಬೇಕಾಗತ್ತೆ, ಮಾಡ್ಬೇಕಾಗತ್ತೆ. ಆಗ ಮಾತ್ರನೇ ವಿಷ್ಣುವಿನ ಸಮಾನವಾಗಿ, ಲಕ್ಷ್ಮೀನಾರಾಯಣರ ಸಮಾನವಾಗಿ ನಾವು ಆಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲೇ ನಾವು ಇದನ್ನ ಧಾರಣೆ ಮಾಡ್ಕೋಬೇಕು. ನಾವು ಸತ್ಯುಗದಲ್ಲಿ ಹೋಗಿ ಮಾಡ್ತೀವಿ ಅಂತ ಅಲ್ಲ, ಆಗೋದಿಲ್ಲ ಅದು ಅಲ್ವಾ. ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಇಲ್ಲೇನೆ ನಾವು ಅದೆಲ್ಲವನ್ನ ಧಾರಣೆ ಮಾಡ್ಕೋಬೇಕಾಗತ್ತೆ. ಇಲ್ಲೇನೆ ನಾವು ಸ್ಥಾಪನೆಯನ್ನು ಮಾಡ್ಕೋಬೇಕು, ಇಲ್ಲೇನೆ ನಾವು ಪಾಲನೆಯನ್ನು ಮಾಡ್ಕೋಬೇಕು. ಇದೇ ಒಂದು ಸಂಸ್ಕಾರನೇ ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ನಡೆಯುವಂತಹದ್ದು. ಇಲ್ಲಿ ನಾವು ಅದನ್ನ ತುಂಬಿಕೊಂಡಿಲ್ಲ, ಧಾರಣೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಸತ್ಯುಗದಲ್ಲಿ ಬರುತ್ತೆ. ಆದ್ದರಿಂದ ಏನ್ ಮಾಡ್ಬೇಕು, ನಾವಿಲ್ಲಿ ತಂದೆಯ ಸಮಾನವಾಗಿ ನಾವು ಪಾಲನೆಯನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ
ವಿಷ್ಣುವಿನ ಸಮಾನ. ವಿಷ್ಣು ಅಲ್ಲಿ ಹೇಗೆ ಕೊಡ್ತಾರೆ ಸತ್ಯಯುಗದಲ್ಲಿ, ಇಲ್ಲಿ ನಾವು ಆ ಸಮಾನವಾದ ಪ್ರೀತಿ ಶಕ್ತಿಯನ್ನ ನಾವು ಕೊಟ್ಟು ಪಾಲನೆಯನ್ನ ಮಾಡ್ಬೇಕು. ಅಂದ್ರೆ ಏನು, ಬಾಬಾನು ನಾವು ಇಬ್ರು ಆತ್ಮ ಪರಮಾತ್ಮ ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದು ಪತಿ ಪತ್ನಿಯ ಒಂದು ಸಂಬಂಧ, ಅದು ದಂಪತಿಗಳ ಸಂಬಂಧ ಆಯ್ತಾ. ಆ ಸಂಬಂಧದಲ್ಲಿದ್ದು ಇಡೀ ವಿಶ್ವದ ಆತ್ಮಗಳನ್ನ ಮಕ್ಕಳ ತರ ನೋಡ್ತಾ ಅವರಿಗೆ ಪಾಲನೆಯನ್ನ ಕೊಡಬೇಕು ಶಕ್ತಿ ಮತ್ತೆ ಪ್ರೀತಿಯಿಂದ. ಅರ್ಥ ಆಯ್ತಲ್ಲ. ಮತ್ತೆ ಇನ್ನೊಂದು ಹೇಳ್ತಿದ್ದಾರೆ, ಮೂರನೇದು ಯಾವುದು, ಶಂಕರ. ಶಂಕರನ ಸಮಾನವಾಗಿ ತಪಸ್ವಿ ವಾಯುಮಂಡಲವನ್ನ ತಯಾರು ಮಾಡುವಂಥವ್ರು. ಈಗ ವಾಯುಮಂಡಲ ಯಾವ ತರ ಇದೆ, ತಮೋ ಪ್ರಧಾನ ವಾಯುಮಂಡಲ ಅಲ್ವಾ. ಈ ತಮೋ ಪ್ರಧಾನ ವಾಯುಮಂಡಲವನ್ನ ಸತೋ ಪ್ರಧಾನವಾಗಿ ಇಲ್ಲಿ ನಾವು ತಯಾರು ಮಾಡಬೇಕು ಅಲ್ವಾ. ಈಗ ನೋಡಿ, ಶಂಕಹರ ಅಂದ್ರೆ ಏನು, ಶಂಕರ ಅಂತಂದ್ರೆ ಜ್ಞಾನದಿಂದ ಜ್ಞಾನಿ ಯೋಗಿಯಾಗಿ ನಾವು ಏನ್ ಮಾಡಬೇಕು, ಈ ತಮೋ ಪ್ರಧಾನತೆಯನ್ನ ಪತಿತತ್ವವನ್ನ ನಾವು ವಿನಾಶ ಮಾಡಬೇಕು, ಸಮಾಪ್ತಿ ಮಾಡಬೇಕು. ಅಂದ್ರೆ ಹರಿಸುವಂತಹದ್ದು ಅಂದ್ರೆ ಹರಿಸುವಂಥದ್ದು ಅಲ್ವಾ, ಸಮಾಪ್ತಿ ಮಾಡುವಂತಹದ್ದು. ಅಂದ್ರೆ ಭಗವಂತನ ಜ್ಞಾನ ಮತ್ತೆ ಯೋಗದ ಶಕ್ತಿಯಿಂದ ಅವರನ್ನೇ ಶಂಕರ ಅಂತಾರೆ. ಅಂದ್ರೆ ಶಂಕರ ಅಂದ್ರೆ ನಾವು ತಪಸ್ವಿ ರೂಪವನ್ನು ಸಹ ನಾವು ನೋಡ್ತೀವಿ ಅಲ್ವಾ, ತಪಸ್ವಿ ಸ್ವರೂಪ ಶಂಕರ ಅಂತಂದಾಗ. ಈಗ ಶಂಕರನ ಕೆಲಸ ಏನು, ವಿನಾಶ ಮಾಡುವಂಥದ್ದು ಅಂತ ಹೇಳ್ತಾರೆ. ಶಂಕರ ಮೂರನೇ ಕಣ ತೆಗೆದುಬಿಟ್ರೆ ವಿನಾಶ ಆಗ್ಬಿಡತ್ತೆ, ಪ್ರಪಂಚ ಎಲ್ಲ ವಿನಾಶ ಆಗ್ಬಿಡತ್ತೆ. ಅಂದ್ರೆ ಏನು, ಮೂರನೇ ಕಣ್ಣಂದ್ರೆ ನಮಗ್ ಗೊತ್ತಿದೆ, ಬುದ್ಧಿ ಕಣ್ಣು, ಜ್ಞಾನದ ಕಣ್ಣು, ಆತ್ಮದ ಕಣ್ಣು ಅಲ್ವಾ. ಈ ಮೂರನೇ ಕಣ್ಣು ಓಪನ್ ಆಗಿದ್ದಾಗ, ಅಂದ್ರೆ ಜ್ಞಾನದ ಕಣ್ಣು ಓಪನ್ ಆಗಿದ್ದಾಗ ಅಜ್ಞಾನ ಅಂಧಕಾರ ವಿನಾಶ ಆಗತ್ತೆ. ಅದಕ್ಕೆ ಅವರು ಪ್ರಪಂಚ ವಿನಾಶ ಆಗತ್ತೆ ಅಂತ ಹೇಳ್ತಾರೆ. ಇದರ ಒಂದು ನೆನಪಾರ್ಥನೆ ಅದು, ಪ್ರಪಂಚ ವಿನಾಶ ಆಗ್ಬಿಡತ್ತೆ. ಈಗ ತಮೋ ಪ್ರಧಾನವಾದದ್ದೇ ಎಲ್ಲ ಇರೋದು, ಪ್ರಪಂಚನೂ ತಮೋ ಪ್ರಧಾನ, ವೈಬ್ರೇಷನ್ನು ತಮೋ ಪ್ರಧಾನ, ಪ್ರಕೃತಿ, ಆತ್ಮಗಳು ಅಲ್ವಾ, ಎಲ್ಲವೂ ಸಹ ವಾಯುಮಂಡಲ ಎಲ್ಲವೂ ಸಹ ತಮೋ ಪ್ರಧಾನವಾಗಿದೆ. ನಾವು ಆತ್ಮಗಳು ಸದಾ ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪ ದೃಷ್ಟಿ ವೃತ್ತಿ ಕರ್ಮ ಮಾತು ಎಲ್ಲ ಆತ್ಮಿಕವಾಗಿ ಇರ್ತಾ ಪರಮಾತ್ಮನ ಸ್ಮೃತಿಯಲ್ಲಿ, ಅಂದ್ರೆ ತಪಸ್ಸು ಅಂದ್ರೇನು, ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ ಅವರ ನೆನಪಲ್ಲಿರುವಂತಹದ್ದೇ ಏನಾಗಿರುತ್ತೆ, ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ನಾವು ಅರ್ಧಕಲ್ಪದಿಂದ ನಾನು ದೇಹದ ಅಭಿಮಾನದಲ್ಲಿ ಬಂದು ಪ್ರತಿಯೊಂದನ್ನು ನೆನಪು ಮಾಡ್ತಾ ಬಂದೆ. ದೇಹದ ಸಂಬಂಧಗಳು, ಈ ಪ್ರಪಂಚ, ವಸ್ತು, ವೈಭವ ಎಲ್ಲದನ್ನು ನೆನಪು ಮಾಡ್ತಾ ಬಂದೆ ಅಲ್ವಾ. ಭಗವಂತ ಒಬ್ಬರನ್ನ ಬಿಟ್ಟು ಎಲ್ಲವನ್ನು ನೆನಪು ಮಾಡ್ತಾ ಬಂದೆ. ಆದ್ರೆ ಈಗ ಅದಕ್ಕೆ ತಮೋ ಪ್ರಧಾನ ಆಯ್ತು. ಈಗ ಎಲ್ಲವನ್ನ ತೆಗೆದು ಒಬ್ಬ ಬಾಬಾರವರೇ ಇರಬೇಕು ಮನಸ್ಸು ಬುದ್ಧಿಯಲ್ಲಿ. ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಈ ಸ್ವರೂಪನೇ ತಪಸ್ವಿ ಸ್ವರೂಪ. ಆತ್ಮ ಮತ್ತೆ ಪರಮಾತ್ಮ ಅಷ್ಟೇ ಇರುತ್ತೆ. ಆತ್ಮ ಮತ್ತೆ ಪರಮಾತ್ಮ ಅಷ್ಟೇ ಇರುತ್ತೆ. ಈ ಒಂದು ತಪಸ್ವಿ ಸ್ವರೂಪದಲ್ಲಿ ಇದ್ದಾಗ ಏನಾಗ್ಬಿಡತ್ತೆ, ಆ ಸ್ವರೂಪದಿಂದ, ತಪಸ್ವಿ ಸ್ವರೂಪದಿಂದ ನಾನು ಮತ್ತೆ ಬಾಬಾ, ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಅಲ್ಲಿ ಏನಿರುತ್ತೆ, ಕೇವಲ ಆತ್ಮ ಪರಮಾತ್ಮನ ಗುಣ ಶಕ್ತಿಗಳೇ ಇರುತ್ತೆ ಅಲ್ವಾ. ಮತ್ತೆ ಅದೇ ತರ ವಾಯುಮಂಡಲನೇ ತಯಾರಾಗತ್ತೆ. ಅದೇ ತರ ವಾಯುಮಂಡಲ ತಯಾರಾಯಿತು ಅಂದ್ರೆ ಅದು ಯಾವ ವಾಯುಮಂಡಲ, ಸತೋ ಪ್ರಧಾನವಾದ ಸತೋ ಗುಣಗಳಿಂದ ಕೂಡಿರುವಂತಹ ವಾಯುಮಂಡಲ ತಯಾರಾಯಿತು. ಮತ್ತೆ ಮೊದಲು ಯಾವುದಿತ್ತು, ತಮೋ ಪ್ರಧಾನವಾದ ವಾಯುಮಂಡಲ. ಮತ್ತೆ ಸತೋ ಪ್ರಧಾನವಾದ ವಾಯುಮಂಡಲ ತಮೋ ಪ್ರಧಾನವಾದ ವಾಯುಮಂಡಲವನ್ನ ವಿನಾಶ ಮಾಡುತ್ತೆ. ಅದಕ್ಕೆ ವಿನಾಶ ಅಂತ ಹೇಳುವಂಥದ್ದು. ಸತೋ ಪ್ರಧಾನವಾದ ಗುಣಗಳು ತಮೋ ಪ್ರಧಾನವಾದ ಗುಣಗಳನ್ನ ವಿನಾಶ ಮಾಡುತ್ತೆ. ಸತೋ ಪ್ರಧಾನವಾದಂಥ ಸಂಸ್ಕಾರಗಳು ತಮೋ ಪ್ರಧಾನವಾದ ಸಂಸ್ಕಾರಗಳನ್ನ ವಿನಾಶ ಮಾಡುತ್ತೆ.
ತಮೋ ಪ್ರಧಾನವಾದಂತಹ ದೃಷ್ಟಿ, ವೃತ್ತಿ, ಸಂಕಲ್ಪ, ಮಾತು, ಕರ್ಮಗಳು ಇವೆಲ್ಲವೂ ತಮೋ ಪ್ರಧಾನವಾಗಿ ಇತ್ತಲ್ಲ, ಇದೆಲ್ಲವನ್ನ ಸತೋ ಪ್ರಧಾನವಾದ ದೃಷ್ಟಿ, ವೃತ್ತಿ, ಮಾತು, ಕರ್ಮ ತಮೋ ಪ್ರಧಾನವನ್ನ ಸಮಾಪ್ತಿ ಮಾಡುತ್ತೆ. ಈ ತಮೋ ಪ್ರಧಾನವಾದ ದೃಷ್ಟಿ, ವೃತ್ತಿ ಇವುಗಳನ್ನ ಸತೋ ಪ್ರಧಾನವಾದ ದೃಷ್ಟಿ, ವೃತ್ತಿ, ಕರ್ಮ, ಮಾತು, ಸಂಕಲ್ಪ ಇವು ವಿನಾಶ ಮಾಡುತ್ತೆ. ಅದಕ್ಕೆ ವಿನಾಶ ಅಂತಾರೆ. ಇದೆಲ್ಲ ವಿನಾಶ ಆಯ್ತು ಅಂದ್ರೆ ಅಲ್ಲಿ ಸತೋ ಪ್ರಧಾನವಾದಂತಹ ವಾಯುಮಂಡಲ ಇರುತ್ತೆ, ಸತೋ ಪ್ರಧಾನವಾದಂಥ ಆತ್ಮಗಳಿರ್ತಾರೆ, ಸತೋ ಪ್ರಧಾನವಾದಂತಹ ಪ್ರಕೃತಿ ಇರುತ್ತೆ, ಮತ್ತೆ ಅದೇನೇ ಸ್ವರ್ಗ, ಅದೇನೇ ಸತ್ಯಯುಗ, ಅದೇನೇ ಏನಾಗಿರುತ್ತೆ ಪವಿತ್ರವಾದ ಪ್ರಪಂಚ ಆಗಿರುತ್ತೆ. ಇದನ್ನೇ ನಾವು ಯಾವುದರ ವಿನಾಶ ಆಗತ್ತೆ? ತಪಸ್ವಿ ಸ್ವರೂಪದಲ್ಲಿ ಇದ್ದಾಗ ಇದೆಲ್ಲವೂ ತಮೋ ಪ್ರಧಾನತೆ ವಿನಾಶ ಆಗಿ ಸತೋ ಪ್ರಧಾನತೆ ಅನ್ನುವಂಥದ್ದು ಸಹ ಅಲ್ಲೇನಾಗತ್ತೆ ಸ್ಥಾಪನೆ ಆಗತ್ತೆ. ಆಗ್ಲೇನೆ ಸತ್ಯುಗ ಬರೋದಕ್ಕೂ ಸಹ ಸಾಧ್ಯ ಆಗತ್ತೆ. ನಾವು ಎಲ್ಲಾದ್ರೂ ಹೋದಾಗ ಅಯ್ಯೋ ಅಲ್ಲಿ ವೈಬ್ರೇಷನ್ನೇ ಸರಿ ಇಲ್ಲ, ಅಲ್ಲಿ ವಾಯುಮಂಡಲನೇ ಸರಿ ಇಲ್ಲ, ಅದು ಇರೋ ಜಾಗನೇ ಸರಿ ಇಲ್ಲ, ವಾತಾವರಣನೇ ಸರಿ ಇಲ್ಲ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನಾವು ಟ್ರೈ ಮಾಡ್ತೀವಿ ಅಲ್ವಾ? ಇಲ್ಲಿದ್ರೆ ವೈಬ್ರೇಷನ್ ಇಲ್ಲ, ವಾಯುಮಂಡಲ ಇಲ್ಲ, ನಾವು ಯೋಗ ಮಾಡೋಕ್ಕಾಗಲ್ಲ, ನಾವು ಪವಿತ್ರವಾಗಿರೋದಕ್ಕಾಗೋದಿಲ್ಲ, ಇನ್ನೊಂದು ಕಡೆ ಹೋಗೋಣ. ಇಡೀ ಪ್ರಪಂಚನೇ ತಮೋ ಪ್ರಧಾನವಾಗಿದೆ. ಎಲ್ಲಂತ ತಪ್ಪಿಸ್ಕೊಂಡು ಹೋಗೋದು ನಾವು? ಮನೆಯಿಂದ ಮನೆಗೆ ಚೇಂಜ್ ಮಾಡ್ಬೋದೇನೋ, ಅಲ್ಲಿರಲ್ವಾ ತಮೋ ಪ್ರಧಾನತೆ? ಅಲ್ಲಿ ಬರಲ್ವಾ ಲೆಕ್ಕಾಚಾರಗಳು? ಎಲ್ಲ ಕಡೆನೂ ಬರುತ್ತೆ. ಆದರೆ ಇಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು ಆತ್ಮ, ಆತ್ಮಕ್ಕೆ ಸರ್ವಸ್ವ ಪ್ರಪಂಚ ಸ್ವಂತ ಒಬ್ಬ ಬಾಬಾ, ಒಬ್ಬ ಭಗವಂತ ಅಷ್ಟೇ. ಇದನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು. ಮೊದಲು ದೇಹದಾರಿಗಳು ಅದನ್ನು ನಾವು ಆಧಾರ ಮಾಡ್ಕೊಂಡಿದ್ವಿ. ಈಗ ಒಬ್ಬ ಬಾಬಾರವರನ್ನ ಮಾತ್ರನೇ ಆಧಾರ ಮಾಡ್ಕೋಬೇಕು, ಅವರನ್ನ ಮಾತ್ರನೇ ನೆನಪು ಮಾಡಬೇಕು. ಅವರೇ ಇರಬೇಕು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ, ಬುದ್ಧಿಯಲ್ಲಿ ಅವರೇ ಇರಬೇಕು, ಬೇರೆ ಯಾರೂ ಇರಬಾರ್ದು. ಆಗ ತಪಸ್ವಿ ರೂಪ ತಯಾರಾಗತ್ತೆ. ಆಗ ವಾಯುಮಂಡಲ ಸತೋ ಪ್ರಧಾನವಾದಂತಹದ್ದು ತಯಾರಾಗತ್ತೆ. ನೀವೆಲ್ಲೇ ಇದ್ರೂ ಕೂಡ ಆ ತಮೋ ಪ್ರಧಾನ ವಾಯುಮಂಡಲದಲ್ಲಿ ನೀವಿದ್ರೂ ಕೂಡ ನಿಮ್ಮ ಒಂದು ಸತೋ ಪ್ರಧಾನ ವಾಯುಮಂಡಲ ಅದನ್ನ ಪರಿವರ್ತನೆ ಮಾಡಿಬಿಡತ್ತೆ. ತಮೋ ಪ್ರಧಾನ ವಾಯುಮಂಡಲವನ್ನ ವಿನಾಶ ಮಾಡಿಬಿಡತ್ತೆ, ಸಮಾಪ್ತಿ ಮಾಡಿಬಿಡತ್ತೆ. ನಾವು ತಪ್ಪಿಸ್ಕೊಂಡು ಓಡೋಗೋದಕ್ಕಾಗೋದೇ ಇಲ್ಲ, ಆಗ ಅವಶ್ಯಕತೆನೇ ಇಲ್ಲ. ಅದು ತಪ್ಪಿಸ್ಕೊಂಡು ಹೋಗುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ? ನಮ್ಮ ಒಂದು ಪರಿವರ್ತನೆ ಅದರ ಒಂದು ಪರಿವರ್ತನೆಯನ್ನ ತರತ್ತೆ. ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುವಂತಹ ನೀವು ಒಂದು ವಾಯುಮಂಡಲವನ್ನ, ಒಂದು ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡೋಕ್ಕಾಗಲ್ವಾ ಅಂತಾರೆ ಬಾಬಾ. ನಾವು ಇಲ್ಲಿ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ, ಅಲ್ಲಿ ಸರಿ ಇದೆ, ಇಲ್ಲಿ ಸರಿ ಇದೆ ಅಂತ ನಾವು ಸ್ಥಾನಗಳನ್ನ ಚೇಂಜ್ ಮಾಡ್ಕೊಳ್ತಾ, ವ್ಯಕ್ತಿಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ನಾವೆಲ್ಲೇ ಇದ್ರೂ ನಮ್ಮ ವಾಯುಮಂಡಲದ ಪ್ರಭಾವ ಅವ್ರ ಮೇಲೆ ಬೀಳಬೇಕೆ ಹೊರತು ನಮ್ಮ ಒಂದು ಸ್ವರೂಪ ಸ್ಥಿತಿಯ ಒಂದು ವಾಯುಮಂಡಲ ಅವ್ರಿಗೆ ಹೋಗ್ಬೇಕು ಹೊರತು ಅವ್ರದ ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು. ಇದೇ ತಪಸ್ವಿಗಳ ಒಂದು ಲಕ್ಷಣ ಆಗಿರುತ್ತೆ. ಈ ತರ ಪ್ರತಿಯೊಂದು ಮಗುವಿನ ಮೂಲಕ ಈ ಮೂರು ಸಹ ಅನುಭವ ಆಗಬೇಕು. ಬ್ರಹ್ಮ, ವಿಷ್ಣು, ಶಂಕರ ಈ ಮೂರು ಸ್ವರೂಪದ ಅನುಭವ ಪ್ರತಿಯೊಬ್ಬರ ಮೂಲಕನೂ ಸಹ ಆಗಬೇಕು. ಶಂಕರ ಅಂದ್ರೆ ಯಾರೋ ಬಿಡು, ವಿಷ್ಣು ಅಂದ್ರೆ ಸತ್ಯಯುಗದಲ್ಲಿ ಬರೋರು ಬಿಡು, ಸ್ವರ್ಗದಲ್ಲಿ ಬರೋರು ಬಿಡು. ವಿಷ್ಣು ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮ ಬಾಬಾ ಒಬ್ರೇ ಬಿಡು. ಅಲ್ಲ, ಇದು
ಪ್ರತಿಯೊಂದು ಮಗುನೂ ಸಹ ಈ ಸ್ವರೂಪವನ್ನ ಧಾರಣೆ ಮಾಡಿಕೊಳ್ಬೋದು ಅಂತ ಬಾಬಾ ಹೇಳ್ತಿದ್ದಾರೆ. ಮಾಸ್ಟರ್ ಬ್ರಹ್ಮನು ನೀವು, ಮತ್ತೆ ವಿಷ್ಣುವೂ ಸಹ, ವಿಷ್ಣುವಿನ ಒಂದು ರೂಪದಲ್ಲಿನೂ ಸಹ ನೀವು ಇರ್ಬೋದು, ಮತ್ತೆ ಶಂಕರನು ಸಹ ನೀವು. ಯಾರು ಇದೆಲ್ಲ ಮಾಡಕ್ಕಾಗೋದಿಲ್ಲ, ಅದಕ್ಕೆ ನೋಡಿ ಎಲ್ಲ ವಿಷ್ಣು ಆಗಕ್ಕಾಗೋದು, ಎಲ್ಲ ಲಕ್ಷ್ಮೀನಾರಾಯಣ ಆಗಕ್ಕಾಗೋದಿಲ್ಲ ಅಲ್ವಾ? ಎಲ್ಲ ಲಕ್ಷ್ಮೀನಾರಾಯಣ ಆಗಕ್ಕಾಗೋದಿಲ್ಲ. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಈಗ ಈ ರೀತಿ ಹೇಳಿದ್ರು, ಈ ಒಂದು ಸ್ವರೂಪಗಳ ಧಾರಣೆ ಆಗ್ಬೇಕು, ಇದೆಲ್ಲರಿಗೂ ಅನುಭವ ಆಗ್ಬೇಕು ಅಂತ ಹೇಳಿದ್ರು. ಇದರಲ್ಲೇ ನೋಡಿ ಸ್ಥಾಪನೆನೂ ಬಂತು, ಪಾಲನೆನೂ ಬಂತು, ವಿನಾಶನೂ ಸಹ ಬಂತು ಅಲ್ವಾ? ಅಂದ್ರೆ ಇಡೀ ಸೃಷ್ಟಿ 5,000 ವರ್ಷಗಳ ಒಂದು ರಹಸ್ಯನೇ ಇದರಲ್ಲಿ ಬಂದ್ಬಿಡ್ತು ಅಲ್ವಾ? ಇನ್ನೊಂದು ಯಾವ ರೀತಿ ಬ್ರಹ್ಮ ಆಗ್ಬೇಕು, ವಿಷ್ಣು ಆಗ್ಬೇಕು, ಶಂಕರ ಆಗ್ಬೇಕು ಅಂತಂದ್ರೆ ಏನು ಅಂದ್ರೆ, ಈಗ ನೋಡಿ ಬ್ರಹ್ಮ ಆಗಿ ನಾವು ಏನ್ ಮಾಡ್ಬೇಕು, ನಾವು ದೈವಿ ಸಂಸ್ಕಾರಗಳನ್ನ, ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ಅಂದ್ರೆ ಅದು ನಮ್ಮಲ್ಲಿ ಸ್ಥಾಪನೆ ಆಗತ್ತೆ, ಆತ್ಮದಲ್ಲಿ ಸ್ಥಾಪನೆ ಆಗತ್ತೆ. ಅದರ ಒಂದು ಪಾಲನೆಯನ್ನ ನಾವು ಮಾಡ್ತಾ ಹೋಗ್ಬೇಕು. ಪಾಲನೆ ನಾವು ಯಾವಾಗ ಮಾಡೋಕ್ ಸಾಧ್ಯ? ಅದನ್ನ ನಾವು ಕಾರ್ಯದಲ್ಲಿ ಉಪಯೋಗಿಸ್ಬೇಕು, ಆಗ ಅದರ ಒಂದು ಪಾಲನೆ ಆಗ್ತಿರತ್ತೆ. ಗುಣ ಇರ್ಬೋದು, ಶಕ್ತಿಗಳಿರ್ಬೋದು, ಅದು ಸ್ವಯಂಗೋಸ್ಕರ ಮತ್ತೆ ಸರ್ವ ಆತ್ಮಗಳಿಗೋಸ್ಕರ ನಾವು ಉಪಯೋಗಿಸ್ಬೇಕು. ಆ ಉಪಯೋಗಿಸುವಂತಹದ್ದೇ ಕಾರ್ಯರೂಪದಲ್ಲಿ ತರುವಂತಹದ್ದೇ ಪಾಲನೆ. ಅದರ ಒಂದು ಪಾಲನೆ ಆಗ್ತಿರತ್ತೆ ಆಯ್ತಾ? ಅದರ ಒಂದು ಪಾಲನೆ ಆಗ್ತಾ ಇದ್ದಂಗೆನೆ ಏನಾಗತ್ತೆ, ಯಾವುದು ವಿನಾಶ ಆಗತ್ತೆ? ಅಸುರಿ ಸಂಸ್ಕಾರಗಳ ವಿನಾಶ ಆಗ್ಬಿಡುತ್ತೆ. ಆಗ ದೈವಿ ಸಂಸ್ಕಾರಗಳ ಒಂದು ಸ್ಥಾಪನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಆಗತ್ತೆ. ಆಗ ಅದು ಸ್ವರ್ಗ ಅಂತಲೂ ಸಹ ನಾವು ಹೇಳ್ಬೋದು. ಇಲ್ಲಿ ನಮ್ಮಲ್ಲಿ ಆ ಧಾರಣೆ ಆಯ್ತು ಅಂದ್ರೆ ಆ ಪ್ರಪಂಚ ಬಂತು ಅಂತ ಅರ್ಥ. ನಮ್ಮಲ್ಲಿ ದೈವಿ ಗುಣ ಸಂಸ್ಕಾರ ಧಾರಣೆ ಆಯ್ತು ಅಂದ್ರೆ, ಅಸುರಿ ಸಂಸ್ಕಾರ, ಅಸುರಿ ಗುಣಗಳು ಸಮಾಪ್ತಿ ಆಯ್ತು, ವಿನಾಶ ಆಯ್ತು ಅಂದ್ರೆ ಸತ್ಯಯುಗ ಬಂತು ಅಂತಾನೆ ಅರ್ಥ. ಅದರಿಂದ ನಾವು ಸ್ಥಾಪನೆ ಮಾಡಿಕೊಳ್ತೀವಿ, ಹಂಗೇನೆ ಏನಾಗ್ಬಿಡುತ್ತೆ, ಅದು ದೇಹಾಭಿಮಾನದಲ್ಲಿ ಬಂದು ಇದರಲ್ಲಿ ಬಂದು ವ್ಯರ್ಥದಲ್ಲಿ ಬಂದು ಸಮಾಪ್ತಿ ಮಾಡ್ಕೊಂಡ್ಬಿಡ್ತೀವಿ, ವಿನಾಶನೂ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಅದನ್ನ ನಾವು ಹೆಚ್ಚೆಚ್ಚಿಗೆ ಬಳಸ್ತಾ ಹೋಗ್ಬೇಕು, ಅಂದ್ರೆ ಉಪಯೋಗಿಸ್ತಾ ಹೋಗ್ಬೇಕು, ಅದೇ ಪಾಲನೆ ಆಗತ್ತೆ. ನಾವು ಕಾರ್ಯರೂಪದಲ್ಲಿ ತರ್ತಾ ಹೋಗ್ತಿರಲ್ಲ, ನಮ್ಮಲ್ಲಿ ಧಾರಣೆ ಆಗಿರೋದನ್ನ ನಾವು ಬಳಸ್ತಾ ಹೋದಂತೆ ಅದು ಪಾಲನೆ ಆಗ್ತಾ ಇದೆ ಅಂತ ಅರ್ಥ. ಅದೇನಾಗತ್ತೆ, ಆಗ ಹಳೆಯ ಸ್ವಭಾವ ಸಂಸ್ಕಾರ, ಅಸುರಿ ಸಂಸ್ಕಾರಗಳು ವಿನಾಶ ಆಗ್ಬಿಡತ್ತೆ. ಅಂದ್ರೆ ಶಂಕರನ ಆ ಒಂದು ಸ್ವರೂಪ ವಿನಾಶ ಮಾಡುವಂಥದ್ದು ಅಲ್ವಾ? ಅಂದ್ರೆ ವಿಷ್ಣುವಾಗಿ, ಅಂದ್ರೆ ಬ್ರಹ್ಮನಾಗಿ ನಾವು ಸ್ಥಾಪನೆ ಮಾಡ್ಕೊಳ್ಳುವಂಥದ್ದು, ವಿಷ್ಣುವಾಗಿ ನಾವು ಅವುಗಳ ಒಂದು ಪಾಲನೆ, ಪ್ರತಿಯೊಬ್ಬರಿಗೂ ಸಹ ಆ ಗುಣ ಆ ಶಕ್ತಿಗಳನ್ನ ಕೊಡುವಂಥದ್ದು, ಅದೇನೇ ಪಾಲನೆ ಅಲ್ವಾ? ಇತರರಿಗೆ ಕೊಡುವಂಥದ್ದು ಅಂದ್ರೇನೆ ಬಳಸುವಂಥದ್ದು, ಕಾರ್ಯರೂಪದಲ್ಲಿ ತರುವಂಥದ್ದು, ವಿಷ್ಣುವಾಗಿ ತರುವಂಥದ್ದು. ಮತ್ತೆ ಅದು ಏನಾಗ್ಬಿಡತ್ತೆ, ಆಗ ಪಾಲನೆ ಆಗ್ತಿದೆ ಅಂತಂದಾಗ ಅಸುರಿ ಸಂಸ್ಕಾರಗಳಾಗಿ ಏನಾಗ್ಬಿಡತ್ತೆ, ಸಮಾಪ್ತಿ, ವಿನಾಶ ಆಗತ್ತೆ. ಅರ್ಥ ಆಯ್ತಲ್ಲ? ಈ ಮೂರೂ ಸಹ ನಾವು ನಮ್ಮಲ್ಲಿ ಧಾರಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಬಾಬಾ ಹೇಳ್ತಿರೋದು ಯಾವ ರೀತಿ, ನೀವು ಮಾಸ್ಟರ್ ಬ್ರಹ್ಮನೂ ಹೌದು, ಸ್ಥಾಪನೆ ಮಾಡುವಂಥವರು, ದೈವಿ ಗುಣ ದೈವಿ ಸಂಸ್ಕಾರಗಳನ್ನ ಸ್ಥಾಪನೆ ಮಾಡುವಂಥವರು, ಮತ್ತೆ ನೀವು ಬ್ರಹ್ಮನಾಗಿ, ಮಾಸ್ಟರ್ ಬ್ರಹ್ಮ ಆಗಿ, ಮತ್ತೆ ನೀವು ವಿಷ್ಣುವಿನ ಸಮಾನವಾಗಿ ನೀವು ಅವುಗಳನ್ನ ಇಡೀ ವಿಶ್ವದ ಆತ್ಮಗಳಿಗೆ ಕೊಟ್ಟು, ಪಾಲನೆಯನ್ನ ಕೊಟ್ಟು, ನೀವು ಅದನ್ನ ಪಾಲನೆ ಮಾಡುವಂಥದ್ದು. ಮತ್ತೆ ನೀವು ಪಾಲನೆ ಮಾಡ್ತಾ ಇರ್ತೀರಾ ಅಂದ್ರೆ ತಾನಾಗಿ ಏನಾಗ್ಬಿಡತ್ತೆ, ಅಸುರಿ ತಮೋ ಪ್ರಧಾನತೆಯ ಒಂದು ವಾಯುಮಂಡಲ ಸಂಸ್ಕಾರಗಳು ವಿನಾಶ ಆಗ್ಬಿಡತ್ತೆ. ಅದನ್ನೇ ಅಲ್ವಾ ಹೇಳೋದು, ಒಂದು ಗ್ಲಾಸಲ್ಲಿ ನೀವು ತುಂಬಾ ಕೊಳಕು ನೀರನ್ನ ನೀವು ತುಂಬಿಟ್ಟು, ಒಂದು ಗ್ಲಾಸ್ ತುಂಬಾ ಕೊಳಕು ನೀರು ತುಂಬಿರ್ತೀರ, ಕಲರ್ ಫುಲ್ಲು ಮಣ್ಣಾಗಿರುತ್ತೆ, ಮಣ್ಣು ಕಲರ್ ಇರುತ್ತೆ ಆಯ್ತಾ. ಮತ್ತೆ ಒಳ್ಳೆ ನೀರು ತಗೊಂಬನ್ನಿ, ಅದ್ರ ಮೇಲೆ ಸುರಿತಾ ಇರಿ.
ಸುರಿತಾ ಇದ್ರೆ ಅದೇನಾಗ್ಬಿಡುತ್ತೆ, ಎಲ್ಲ ಗ್ಲಾಸಲ್ಲಿರೋ ಕೊಳಕು ನೀರೆಲ್ಲ ಈಚೆ ಬಂದ್ಬಿಟ್ಟಿರುತ್ತೆ. ಉಳಿಯೋದೇನು ಬರೀ ಕೇವಲ ಒಳ್ಳೆ ನೀರು ಉಳಿಯುತ್ತೆ, ಸ್ವಚ್ಛವಾದ ನೀರು ಉಳಿಯುತ್ತೆ. ಹಾಗೇನೆ ನಮ್ಮಲ್ಲಿ ಯಾವಾಗ ನಾವು ಆತ್ಮದಲ್ಲಿ ದೈವಿ ಗುಣ ದೈವಿ ಸಂಸ್ಕಾರಗಳನ್ನು ನಾವು ಧಾರಣೆ ಮಾಡ್ಕೊಳ್ತಾ ಹೋಗ್ತೀವಿ, ಅದರನ್ನ ನಾವು ಪಾಲನೆನೂ ಕೊಡ್ತಾ ಹೋಗ್ತೀವಿ, ಅದಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ ಪಾಲನೆ ಕೊಟ್ಟಷ್ಟು. ಅಂದ್ರೆ ಇತರರಿಗೆ ನಾವು ಹಂಚಿದಷ್ಟು, ಇತರರಿಗೆ ಕೊಟ್ಟಷ್ಟು ಅದೇನಾಗ್ತಾ ಹೋಗುತ್ತೆ, ಪಾಲನೆ ಆಗ್ತಾ ಹೋಗುತ್ತೆ, ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಅದು ವೃದ್ಧಿ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ನಮ್ಮೊಳಗಡೆ ಇರುವಂತಹದ್ದು ಏನಾಗ್ಬಿಟ್ಟಿರುತ್ತೆ, ಅಸುರಿ ಸ್ವಭಾವ ಸಂಸ್ಕಾರ ತಮೋ ಪ್ರಧಾನತೆ ಇದೆಲ್ಲ ಏನಿದೆ ಅಲ್ಲ, ಅದೆಲ್ಲ ಈಚೆ ಬಂದ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ, ವಿನಾಶ ಆಗ್ಬಿಡುತ್ತೆ. ಅವಾಗ ಉಳಿಯೋದೇನು ಕೇವಲ ದೈವಿ ಗುಣ ದೈವಿ ಸಂಸ್ಕಾರಗಳು. ಅದೇ ಬೇಕಾಗಿರುವಂಥದ್ದು ಹೊಸ ಪ್ರಪಂಚಕ್ಕೆ. ಈ ಮೂರೂ ಸಹ ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ಸಹ ಈ 3 ಸ್ವರೂಪಗಳನ್ನ ಅನುಭವ ಮಾಡ್ಕೊಳ್ಬೇಕು ನಮ್ಮ ಮೂಲಕ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ? ನಾವು ಮಾಸ್ಟರ್ ಬ್ರಹ್ಮರಾಗಿ ಮತ್ತೆ ವಿಷ್ಣುವನ ರೂಪದಲ್ಲಿದ್ದು ಮತ್ತೆ ಶಂಕರನ ರೂಪದಲ್ಲಿದ್ದು ನಾವು ಈ ಒಂದು ಪುರುಷಾರ್ಥವನ್ನು ಸಹ ನಾವು ಮಾಡಬೇಕಾಗಿದೆ. ಈಗ ಅಂತಿಮದಲ್ಲಿ ಈ ಶಂಕರನ ರೂಪನೇ ತಾನೇ ವಿನಾಶ ಮಾಡುವಂಥದ್ದು. ಅಂದ್ರೆ ಏನು? ಯೋಗದ ಮೂಲಕ, ತಪಸ್ಸಿನ ಮೂಲಕ ಅಲ್ವಾ? ಈ ಯೋಗದ ಒಂದು ಜ್ವಾಲೆಯ ಮೂಲಕನೇ ವಿನಾಶದ ಒಂದು ಜ್ವಾಲೆ ಪ್ರಜ್ವಲಿತ ಆಗತ್ತೆ ಯೋಗದ ಮೂಲಕ ಅಂತ ಹೇಳಿದ್ದಾರೆ ತಾನೆ. ಮತ್ತೆ ಈ ತಪಸ್ಸಿನ ಮೂಲಕನೇ ತಪಸ್ವಿ ಶಂಕರ ಅಲ್ವಾ? ತಪಸ್ಸು ಅಂದ್ರೇನೆ ಶಂಕರನ ತೋರಿಸ್ತಾರೆ. ತಪಸ್ವಿ ಶಂಕರನ ಮೂಲಕನೇ ವಿನಾಶ ಆಗುವಂತಹದ್ದು. ಈಗ ವಿನಾಶನೂ ಸಹ ಈ ತಪಸ್ಸಿನ ಮೂಲಕನೇ. ನಾವೆಲ್ಲರೂ ಸಹ ಶಂಕರರೇ, ನಾವೆಲ್ಲರೂ ಸಹ ಏನಾಗಿದ್ದೀವಿ? ಶಂಕರರೇ ಆಗಿದ್ದೀವಿ, ಬಾಬಾರವರ ಮಕ್ಕಳು. ಅದು ಸಂಪೂರ್ಣ ಸಂಪನ್ನ ರೂಪನೇ ಶಂಕರ. ತಪಸ್ವಿ ರೂಪ ಅಂದ್ರೆ ಸಂಪೂರ್ಣ ಸಂಪನ್ನ, ತಪಸ್ಸಿನಿಂದ ಸಂಪೂರ್ಣ ಸಂಪನ್ನ ಆಗಿರುವಂತಹ ಸೂಕ್ಷ್ಮ ರೂಪಕ್ಕೆ ಶಂಕರ ಅಂತ ಹೇಳ್ತಾರೆ. ಆ ಶಂಕರನಿಗೆ ಏನ್ ತೋರಿಸ್ತಾರೆ? 3ನೇ ಕಣ್ಣು ತೋರಿಸ್ತಾರೆ ಅಲ್ವಾ? ಮತ್ತೆ ಏನ್ ತೋರಿಸ್ತಾರೆ? ಕತ್ತಲ್ಲಿ ಹಾವನ್ನ ತೋರಿಸ್ತಾರೆ, ತ್ರಿಶೂಲ ತೋರಿಸ್ತಾರೆ, ಡಮರುಗ ತೋರಿಸ್ತಾರೆ, ಕೈಯಲ್ಲಿ ಗಂಗೆಯನ್ನ ತೋರಿಸ್ತಾರೆ. ಇದೆಲ್ಲ ಸೂಕ್ಷ್ಮ ರೂಪಗಳು. ಗಂಗೆ ಅಂದ್ರೆ ಗೊತ್ತಿದೆ, ಜ್ಞಾನ ಗಂಗೆ. 3ನೇ ಕಣ್ಣು ಅಂದ್ರೆ ಗೊತ್ತಿದೆ, ಜ್ಞಾನದ ಕಣ್ಣು. ಜ್ಞಾನದ ಕಣ್ಣು ಓಪನ್ ಆದ್ರೆ ಅಜ್ಞಾನ, ಅಂಧಕಾರ, ಕತ್ತಲು ಅನ್ನುವಂಥದ್ದು ಸಮಾಪ್ತಿ ಆಗತ್ತೆ, ವಿನಾಶ ಆಗತ್ತೆ. ಮತ್ತೆ ಮೈ ತುಂಬ ಬಟ್ಟೆನೇ ತೋರಿಸಲ್ಲ. ಅಂದ್ರೆ ಏನದು? ದೇಹಾಭಿಮಾನ ಇಲ್ಲ ಅನ್ನೋದರ ಒಂದು ಗುರುತು. ಮತ್ತೆ ಇದು ತೋರಿಸ್ತಾರಲ್ಲ, ಸಿಂಹದ ಹುಲಿದು ಚರ್ಮವನ್ನ ಒದಿಸುವುದರ ಮೂಲಕ, ಅದು ಒದಿಸಿರ್ತಾರೆ, ಅದನ್ನ ತೋರಿಸ್ತಾರಲ್ಲ, ಅದೇನು? ಮಾಯೆಯನ್ನ ಜಯಿಸಿರೋದ್ರ ಗುರ್ತದು. ಅದು ಕೈಯಲ್ಲಿ ಡಮರುಗ ಅದೆಲ್ಲ ಏನೇನೋ ಇರುತ್ತಲ್ಲ, ಅವೆಲ್ಲನೂ ಶಂಖ, ಅವೆಲ್ಲ ಜ್ಞಾನ ಸಂದೇಶ ಸಾರಿರೋದಿರ್ಬೋದು, ಜ್ಞಾನವನ್ನ ತಿಳಿಸಿರೋದಿರ್ಬೋದು. ಎಲ್ಲರಿಗೂ ಸಹ ಕುಂಭಕರ್ಣ ನಿದ್ದೆಯಿಂದ ಎದ್ದೇಳಿಸಿರೋದಿರ್ಬೋದು, ಗಂಟೆ ಬಾರಿಸಿ, ಆಯ್ತಾ? ಎಲ್ಲವೂ ಸಹ ಅದು ಸೂಕ್ಷ್ಮ ರೂಪನೇ. ಕತ್ತಲ್ಲಿ ಹಾವಿರೋದು ಅಂದ್ರೇನೆ ವಿಕಾರಗಳು ಅನ್ನೋ ಸರ್ಪ ಏನಿದೆ ಅದರ ಮೇಲೆ ವಿಜಯವನ್ನ ಪಡ್ಕೊಂಡಿರುವಂಥದ್ದು. ಯಾವುದು? ಸರ್ಪ. ಇದೆಲ್ಲ ನಮ್ಮ ಒಂದು ಸಂಪೂರ್ಣ ಸೂಕ್ಷ್ಮ ಒಂದು ಸ್ಥಿತಿಗೆ, ಸೂಕ್ಷ್ಮ ಸ್ವರೂಪಕ್ಕೆ ಒಂದು ಶಂಕರನ ಆ ರೀತಿಯಲ್ಲಿ ತೋರಿಸಿದ್ದಾರೆ. ಶಿವ ಅಂದ್ರೆ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ ಅಲ್ವಾ? ಲಿಂಗ ರೂಪದಲ್ಲಿ ನಾವು ಅವರನ್ನ ನೋಡ್ತೀವಿ, ಅವರು ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದಾರೆ, ನಮಗೆ ಗೊತ್ತು. ಬಟ್ ಅದು ತಪಸ್ವಿ ಶಂಕರ, ಅದು ಏನು? ಅದು ಸೂಕ್ಷ್ಮ ರೂಪ, ಸೂಕ್ಷ್ಮ ಗುಣ ಶಕ್ತಿಗಳ ಒಂದು ಸಂಪೂರ್ಣತೆಯ ಒಂದು ರೂಪವನ್ನ ಆ ರೀತಿ ತೋರಿಸಿದ್ದಾರೆ ಅವರು.
ತ್ರಿಶೂಲನು ಸಹ ಇರುತ್ತೆ. ತ್ರಿಕಾಲದರ್ಶಿ ಆಗಿರುವಂತಹದ್ದು, ಆದಿ ಮಧ್ಯ ಅಂತ್ಯವನ್ನ ತಿಳಿದಿರುವಂತಹವರು ಸಹ ಆಗಿದ್ದಾರೆ. ಎಲ್ಲ ಈ ಸಮಯದ ಒಂದು ಸಂಪನ್ನ ಸಂಪೂರ್ಣ ಒಂದು ಸ್ವರೂಪದ ಗುರುತದು. ಅರ್ಥ ಆಯ್ತಾ? ಅಂದ್ರೆ ಅದೆಲ್ಲ ನಮ್ಮಲ್ಲಿ ಬಂತು ಅಂದ್ರೆ ಎಲ್ಲ ವಿನಾಶ ಆಗಿದೆ ಅಂತ ಅರ್ಥ. ಈ ಸೂಕ್ಷ್ಮ ರೂಪಗಳು ಹೇಳಿದ್ರಲ್ಲ, ಇವೆಲ್ಲನೂ ನಮ್ಮಲ್ಲಿ ಧಾರಣೆ ಆಗಿದೆ, ವಿಜಯವನ್ನ ಪಡ್ಕೊಂಡಿದೀವಿ ಮಾಯೆಯನ್ನು ಸರ್ಪದ ಮೇಲೆ, ಇವೆಲ್ಲನೂ ಆಗಿದೆ, ಸಂಪೂರ್ಣ ಆಗಿದ್ದೀವಿ, ಸಂಪನ್ನ ಆಗಿದ್ದೀವಿ ಅಂದ್ರೇನೆ ಅಲ್ಲಿ ವಿನಾಶ ಆಗಿದೆ ಅಂತ ಅರ್ಥ. ಹಳೆಯದೆಲ್ಲವೂ ಸಹ, ತಮೋ ಪ್ರಧಾನತೆ ಎಲ್ಲವೂ ಸಹ ಸಮಾಪ್ತಿ ಆಗಿರುತ್ತೆ ಅಲ್ಲಿ. ಅದಕ್ಕೆ ಶಂಕರನನ್ನ ಆ ರೀತಿಯಲ್ಲಿ ತೋರಿಸ್ತಾರೆ ಕೂಡ. ಶಂಕರ ಅಂದ್ರೆ ರಿಯಲ್ ಆಗಿ ಆ ರೀತಿ ಯಾರು ಇರೋದಿಲ್ಲ ಕೂಡ. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರೂ ಸಹ ನಾವು ಇಡೀ ಕಲ್ಪಕ್ಕೆ ನಮ್ಮ ಜೀವನದ ಒಂದು ಭಾಗ್ಯ ರೇಖೆಯನ್ನು ನಾವು ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ಅದೇ ಸ್ಥಾಪನೆ ಆಯ್ತಾ? ಪ್ರತಿಯೊಂದು ಸಹ ನಾವಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಅದನ್ನ ಇತರರಿಗೆ ಹಂಚ್ತೀವಲ್ಲ, ಕೊಡ್ತೀವಲ್ಲ, ಅದೇ ಪಾಲನೆ. ಎಷ್ಟು ಮಂದಿ ಅಜ್ಞಾನಿಗಳಿರ್ಬೋದು, ಜ್ಞಾನಿಗಳಿರ್ಬೋದು, ಯಾರಿಗೇ ಆದರೂ ಸಹ ನಾವು ಕೊಡಬೇಕು, ಹಂಚಬೇಕು. ಅದೇ ಪಾಲನೆ, ಅದೇ ವೃದ್ಧಿ ಆಗ್ತಿರತ್ತೆ. ಅದು ವೃದ್ಧಿ ಆಗ್ತಿದೆ ಅಂದ್ರೆ ಹಳೆಯದೆಲ್ಲ ಸಮಾಪ್ತಿ ಆಗ್ಬಿಡುತ್ತೆ, ತಮೋ ಪ್ರಧಾನತೆ ಎಲ್ಲ. ಅದೇ ವಿನಾಶಕ್ಕೆ ಗುರುತು, ಅದೇ ಶಂಕರನಿಗೆ ಗುರುತು. ಸಂಪನ್ನ ಸಂಪೂರ್ಣ ಆಯ್ತು ಅಂತಂದ್ರೆ ಅದೇ ಶಂಕರನ ಗುರುತಾಗಿರುತ್ತೆ. ಆಗ ಹಳೆಯದೆಲ್ಲವೂ ವಿನಾಶ ಆಗ್ಬಿಡತ್ತೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.